ಸಿಲಿಕಾನ್ ಸಿಟಿ ಜನರ ಉಪಯೋಗಕ್ಕೆ ಬೆಂಗಳೂರಿನಲ್ಲಿರುವಂತಹ ಪಾರ್ಕ್ಗಳು ಬರ್ತಾ ಇಲ್ವಾ? ಈ ಪ್ರಶ್ನೆಗಳು ಉದ್ಭವಿಸೋದಕ್ಕೆ ಕಾರಣ ಪಾರ್ಕ್ಗಳ ಸಮಯವನ್ನ ಬದಲಾವಣೆ ಮಾಡಿ ಅಂತ ಬೆಂಗಳೂರಿಗರು ಪಟ್ಟು ಹಿಡಿದಿದ್ದಾರೆ. ಬೆಂಗಳೂರು ದಕ್ಷಿಣ ಪಾಲಿಕೆ ವ್ಯಾಪ್ತಿ ನಿವಾಸಿಗಳು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಬೆಳಗ್ಗೆ 5 ಗಂಟೆಯಿಂದ 11 ಗಂಟೆವರೆಗೆ, ಇನ್ನು ಸಂಜೆ 5ರಿಂದ ರಾತ್ರಿ 8 ಗಂಟೆವರೆಗೆ ಪಾರ್ಕ್ ಓಪನ್ ಇರುತ್ತೆ. ಪಾರ್ಕ್ ಬಳಕೆ ಸಮಯ ವಿಸ್ತರಣೆ ಮಾಡಬೇಕು ಅಂತ ಸಾರ್ವಜನಿಕರು ಈಗ ಒತ್ತಾಯ ಮಾಡ್ತಿದ್ದಾರೆ. ವೃತ್ತಿ ನಿರತರು ಪಾರ್ಕ್ ಬಳಕೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಬೆಳಗ್ಗೆ ಕೆಲಸಕ್ಕೆ ಹೋಗೋದ್ರಲ್ಲೇ ನಮಗೆ ಸಮಯ ಮುಗ್ದೋಗ್ಬಿಡುತ್ತೆ, ರಾತ್ರಿ ಊಟ ಮುಗಿಸಿ ಪಾರ್ಕ್ಗೆ ಹೋಗೋಣ ಅಂದ್ರೆ ಆಗ ಪಾರ್ಕ್ ಬಂದ್ ಆಗಿರುತ್ತೆ. ಹಾಗಾಗಿ ಮೊದಲಿದ್ದಂತೆ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಪಾರ್ಕ್ ಅನ್ನ ತೆರಿಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಮನೆಯಲ್ಲಿದ್ದವರು ಆರಾಮ್ಸೆ ಪಾರ್ಕ್ ಟೈಮಿಗೆ ಹೋಗಿ ಅಲ್ಲಿ ವಾಕಿಂಗ್ ಮಾಡಬಹುದು, ರನ್ನಿಂಗ್ ಮಾಡಬಹುದು. ಆದ್ರೆ ಬೇರೆ ಎಂತ ಉದ್ಯೋಗಿಗಳಿಗೆ ಪಾರ್ಕ್ಗೆ ಹೋಗೋದಕ್ಕೆ ಈ ಸಮಯ ಸೂಕ್ತ ಅಲ್ಲ ಅಂತ ಹೇಳಿ ಬೆಂಗಳೂರಿನ ನಿವಾಸಿಗಳು ಆಗ್ರಹ ವ್ಯಕ್ತಪಡಿಸುತ್ತಿದ್ದಾರೆ. ಸರ್ ಮೇಡಮ್, ಏನು ಆ ಥರ ಹಾವಳಿ ಇರಲಿಲ್ಲ, ಏನೂ ಸಮಸ್ಯೆ ಇರಲಿಲ್ಲ. ಇವ್ರು ಯಾಕೆ ಪಾರ್ಕ್ ಮುಚ್ಚಬೇಕು ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಈಗ ನೋಡಿ, ನಮ್ಮ ಮನೆ ಹತ್ರ 2 ಪಾರ್ಕ್ ಇದೆ. ಇದೊಂದು ಪಾರ್ಕು, ಇದು ಗೇಟ್ ಮುಚ್ಚಿದೆ, ನೀವು ನೋಡ್ಬೋದು. ಆ ಕಡೆ ಇನ್ನೊಂದು ಪಾರ್ಕ್ ಇದೆ, ಅದು ಸದ್ಯಕ್ಕೆ ತೆಗೆದಿದೆ. ಯಾರಿಗೂ ಏನು ಪುಂಡ್ರು ಬರ್ತಾ ಇರಲಿಲ್ಲ, ಏನು ಹಾವಳಿನೂ ಆಗ್ತಾ ಇರಲಿಲ್ಲ. ನಾನು ಈ ಪಾರ್ಕಲ್ಲಿ ವಾಕಿಂಗ್ ಮಾಡ್ತೀನಿ, ನಮ್ಮ ತಾಯಿನೂ ಈ ಪಾರ್ಕಲ್ಲಿ ವಾಕಿಂಗ್ ಮಾಡ್ತಾರೆ. ಒಂದೊಂದು ಸತಿ ನಾವು ಜಸ್ಟ್ ಭಾನುವಾರ ದಿವಸ ಎಲ್ಲ ಕೂತ್ಕೊಂಡು ಪುಸ್ತಕನೂ ಓದ್ಕೊತೀವಿ. ಪ್ರಕೃತಿ ಇರಬೇಕಾದ್ರೆ ನಾವು ಯಾಕೆ ಎಂಜಾಯ್ ಮಾಡಬಾರ್ದು ಅದನ್ನು? ಪಾರ್ಕ್ಗಳು ಮಾಡಿರೋದೇ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ. ನಗರದಲ್ಲಿ ಸ್ವಲ್ಪ ಪ್ರಕೃತಿ, ಇಲ್ಲೇನು ಬೆಂಗಳೂರು ಹತ್ರ ಏನು ಕಾಡ್ಗೀಡಿಲ್ಲ, ನದಿ ಇಲ್ಲ, ಬೀಚ್ ಇಲ್ಲ. ಅಟ್ಲೀಸ್ಟ್ ಪಾರ್ಕ್ ಆದರೂ ಬರ್ಬೋದಲ್ಲ ನಾವು. ಆ ಪಾರ್ಕ್ನ ಮುಚ್ಚೋಕ್ಕೆ ಒಂದು ಲಾಜಿಕ್ಕೇ ಇಲ್ಲ ಮೇಡಮ್. ಮತ್ತು ನೀವು ನೋಡಿ, ಈ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಆಫೀಸ್ ಇದೆಯಲ್ಲ, ಅದ್ರ ಎದುರುಗಡೆನೇ ಒಂದು ಪಾರ್ಕ್ ಇದೆ. ನಮ್ಮದು ಒಂದು ಬೀದಿ ವ್ಯಾಪಾರಿಗಳ ಸಂಘಟನೆ ಇದೆ. ಒಂದು ಸತಿ ನಾವು ಅಲ್ಲಿ ಮೀಟಿಂಗ್ ಹೋಗಿದ್ವಿ. ಮೀಟಿಂಗ್ ಮುಂಚೆ ನಾವು ಕೂತ್ಕೊಂಡು ಚರ್ಚೆ ಮಾಡಬೇಕು ಅಂತಿದ್ವಿ. ಅಲ್ಲಿ ಸರಿ ಎಲ್ಲೂ ಕೂತ್ಕೊಳ್ಳೋಕೆ ಜಾಗ ಇಲ್ಲ. ಪಾರ್ಕ್ ಒಳಗಡೆ ಹೋಗೋಣ ಅಂತ ಹೇಳಿದ್ರೆ ಪಾರ್ಕ್ ಮುಚ್ಚಿಬಿಟ್ಟಿದ್ರು. ಈ ಥರ ಎಜ್ ಇದೆ ನೋಡಿ, ಸರಿ ಕೂತ್ಕೊಳ್ಳೋಕ್ಕೂ ಆಗಲ್ಲ. ಆ ಥರ ಎಜ್ ಮೇಲೆ ಅನ್ಕಂಫರ್ಟಬಲಾಗಿ ಕೂತ್ಕೊಂಡು ಚರ್ಚೆ ಮಾಡಿದ್ವಿ. ಆ ಪಾರ್ಕ್ ತೆಗಿಯೋಷ್ಟೊತ್ತಿಗೆ ಎಷ್ಟು ಜನ ಸ್ಟೂಡೆಂಟ್ಸು ಬೇರೆಯವರು ಕಾಯ್ತಾಯಿದ್ರು ಪಾರ್ಕ್ ಓಪನ್ ಮಾಡಲಿ ಅಂತ. ಒಂದು ವಾಕಿಂಗ್ ಮಾಡಲಿಕ್ಕೆ ಇರ್ಬೋದು, ಸುಮ್ಮನೆ ಕೂತ್ಕೊಂಡು ವಿಶ್ರಾಂತಿ ಪಡೀಲಿಕ್ಕೆ ಇರ್ಬೋದು. ಈ ಥರ ಒಂದು ಮುಚ್ಚೋದ್ರಿಂದ ತುಂಬಾ ಸಮಸ್ಯೆ ಆಗುತ್ತೆ. ಅದು ಓಪನ್ ಮಾಡೋದ್ರಿಂದ ನಿಜವಾಗ್ಲೂ ಯಾರಿಗೂ ಏನು ಸಮಸ್ಯೆ ಆಗೋದಿಲ್ಲ. ಸರ್ ಮೇಡಮ್, ಏನು ಆ ಥರ ಪಾರ್ಕ್ಗಳ ಸಮಯವನ್ನ ಬದಲಾವಣೆ ಮಾಡಿ ಅಂತ ಬೆಂಗಳೂರಿಗರು ಪಟ್ಟು ಹಿಡಿದಿದ್ದಾರೆ. ಬೆಂಗಳೂರು ದಕ್ಷಿಣ ಪಾಲಿಕೆ ವ್ಯಾಪ್ತಿ ನಿವಾಸಿಗಳು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಬೆಳಗ್ಗೆ 5 ಗಂಟೆಯಿಂದ 11 ಗಂಟೆವರೆಗೆ, ಇನ್ನು ಸಂಜೆ 5ರಿಂದ ರಾತ್ರಿ 8 ಗಂಟೆವರೆಗೆ ಪಾರ್ಕ್ ಓಪನ್ ಇರುತ್ತೆ. ಪಾರ್ಕ್ ಬಳಕೆ ಸಮಯ ವಿಸ್ತರಣೆ ಮಾಡಬೇಕು ಅಂತ ಸಾರ್ವಜನಿಕರು ಈಗ ಒತ್ತಾಯ ಮಾಡ್ತಿದ್ದಾರೆ. ವೃತ್ತಿ ನಿರತರು ಪಾರ್ಕ್ ಬಳಕೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಬೆಳಗ್ಗೆ ಕೆಲಸಕ್ಕೆ ಹೋಗೋದ್ರಲ್ಲೇ ನಮಗೆ ಸಮಯ ಮುಗ್ದೋಗ್ಬಿಡುತ್ತೆ, ರಾತ್ರಿ ಊಟ ಮುಗಿಸಿ ಪಾರ್ಕ್ಗೆ ಹೋಗೋಣ ಅಂದ್ರೆ ಆಗ ಪಾರ್ಕ್ ಬಂದ್ ಆಗಿರುತ್ತೆ. ಹಾಗಾಗಿ ಮೊದಲಿದ್ದಂತೆ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಪಾರ್ಕ್ ಅನ್ನ ತೆರಿಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಮನೆಯಲ್ಲಿದ್ದವರು ಆರಾಮ್ಸೆ ಪಾರ್ಕ್ ಟೈಮಿಗೆ ಹೋಗಿ ಅಲ್ಲಿ ವಾಕಿಂಗ್ ಮಾಡಬಹುದು, ರನ್ನಿಂಗ್ ಮಾಡಬಹುದು. ಆದ್ರೆ ಬೇರೆ ಎಂತ ಉದ್ಯೋಗಿಗಳಿಗೆ ಪಾರ್ಕ್ಗೆ ಹೋಗೋದಕ್ಕೆ ಈ ಸಮಯ ಸೂಕ್ತ ಅಲ್ಲ ಅಂತ ಹೇಳಿ ಬೆಂಗಳೂರಿನ ನಿವಾಸಿಗಳು ಆಗ್ರಹ ವ್ಯಕ್ತಪಡಿಸುತ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.